ಲೆಜೆಂಡರಿ ಗಾಡಿ ಗಾಯ್ಸ್. 8-10 ವರ್ಷ ನಾನು ಬರೀ ಕನಸು ಕಾಣ್ತಿದ್ದೆ ನನ್ನ ಥಿಂಗ್. ನಮಸ್ಕಾರ ರೀ ಕರ್ನಾಟಕ ಮಂದಿ, ನಾನು ಇವತ್ತು ನನ್ನ ಗಾಡಿ ತೆಗ್ದೀನಿ ಭಾಳ ದಿವಸ ಆದಮೇಲೆ. ಡೈಲಿ ಪ್ರಾಕ್ಟಿಕಲ್ ಇಲ್ಲ ಇದು ಬೆಂಗಳೂರೊಳಗೆ ಓಡ್ಸಾಕ. ಯಾಕಂತಂದ್ರೆ ನೀವು ಇದ್ರೊಳಗೆ 4th ಗೇರ್ ಮೇಲೆ ಎಲ್ಲೂ ಶಿಫ್ಟ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 4th ಗೇರ್ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಸಿಟಿ ಒಳಗೆ ಎಲ್ಲೂ ಶಿಫ್ಟ್ ಮಾಡೋಕ್ಕಾಗಲ್ಲ. 1 ಪಾಯಿಂಟ್ ಆ್ಯಂಡ್ ಹೀಟ್ ಆಗುತ್ತೆ ಇದು ಭಾಳ. ಸಿಟಿ ರೈಡ್ಸಿಗೆ ನಾಟ್ ರೆಕಮೆಂಡೆಡ್, ಹೈವೇಸ್ಗೆ ಮಚ್ ರೆಕಮೆಂಡೆಡ್ ಗಾಡಿ ಇದೆ. ಸೊ ಇವತ್ತು ಭಾಳ ದಿವಸ ಆದಮೇಲೆ ಇದು ನೋಡ್ತಾ ಇದ್ದೀನಿ. ಮಜಾ, ಫನ್. ವಾವ್, ಹಿಂಗೆ ಹೋದ್ರೆ ಹೆಂಗೆ ಗಾಯ್ಸ್? ರೋಡ್ ಖಾಲಿ ಇದೆ ಮುಂದ್ಗಡೆ, ನೀವು ನೋಡ್ಬೋದು. ಬಟ್ ಇವರೆಲ್ಲ ಹಿಂಗೆ ಹೋಗ್ತವ್ರೆ, ಏನು ಮಾಡೋಕ್ಕಾಗಲ್ಲ. ಫುಲ್ಲಿ ಲೋಡ್ ಆಗಿದೆ ಗಾಡಿ, ಹಂಗಾಗಿ ಹೋಗ್ತಿಲ್ಲ ಇದು. ವಾವ್, ಎಫರ್ಟ್ಲೆಸ್ ಗೈಸ್. ನನಗೆ ಈ ಗಾಡೀಲಿ ಇದ್ರೆ ಹ್ಯಾಂಡ್ಲಿಂಗೇ ಭಾಳ ಲೈಕು. ಬಿಗ್ ಬಾಯ್ ಟಾಯ್ಸ್. ಕ್ರೇಜಿ ಗಾಡಿಗಳು ಇರ್ತವ್ರೆ. Welcome to KTM Airlines, guys. MG ರೋಡ್ ಮುಂದ್ಗಡೆ, MG ರೋಡ್ ಕೂಡ್ತಿದ್ದು ರೋಡ್ ಹೋಗಿ. ಇದು ಯಾವಾಗಲೂ ಇಷ್ಟ ರಶ್ ಇರುತ್ತೆ ಗೈಸ್. ರಾತ್ರಿ ನೀವು 10-11 ಗಂಟೆ ಬಂದರೂ ಹಿಂಗೆ ಇರುತ್ತೆ, 12 ಗಂಟೆ ಬಂದರೂ ಹಿಂಗೆ ಇರುತ್ತೆ. ಆ್ಯಂಡ್ ಇಲ್ಲಿ ಚೆಕಿಂಗ್ ಮಾಡ್ತಾರೆ ರಾತ್ರಿ ಆ್ಯಕ್ಚುಲಿ, ಡ್ರಿಂಕ್ ಆ್ಯಂಡ್ ಡ್ರೈವ್. ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗುತ್ತೆ ರಾತ್ರಿ ಟೈಮ್ನಾಗ. ಹೋಗುತ್ತಾ ಹೋಗೇ ಬಿಡ್ತು ಗಾಡಿ. ಅಣ್ಣ ಏತರ್ನಾಗ ಫುಲ್ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಹೊಂಟಾನ. ಬಟ್ ಈ ಸ್ಲಿಪ್ಪರ್ ಚಪ್ಪಲಿ ಯಾಕೆ ಹಾಕ್ಕೊಂಡ ತಿಳಿವಲ್ದು. ಐ ಥಿಂಕ್ ಬೇರೆ ಗಾಡಿ ಇರಬೇಕು. ಈ ಗಾಡಿ ಸುಮ್ಮನೆ ಯೂಸ್ ಮಾಡೋಕ್ಕೆ ತಂದಿರಬಹುದು. ಶಾರ್ಟ್ಕಟ್ ಗೈಸ್. ಇಲ್ಲಿ ಪೆಟ್ರೋಲ್ ಪಂಪ್ ಐತಲ್ಲ, ಇಲ್ಲಿ ಹೋಗ್ಬೋದು. ಇಲ್ಲಾಂದ್ರೆ ನಾನು ಹೆಂಗೆ ಆ್ಯಕ್ಚುಲಿ ಹಿಂಗೆ ಹೋಗಲ್ಲ.
ಕ್ಲೈಮೇಟ್ ಭಾರಿ ಆಗೈತಿ. ಮೇಲ್ಗಡೆ ರೂಫ್ ಟಾಪ್ನಾಗ ಕುಂದ್ರೆ ಮಸ್ತ್ ಮಜಾ ಬರುತ್ತೆ. ಇವತ್ತು ಸಂಡೇ ಅಲ್ಲ, ಹೆವಿ ಕ್ರೌಡ್ ಐತಿ ಇಲ್ಲಿ ಕಬ್ಬನ್ ಪಾರ್ಕಿಗೆ ಬಂದಿದ್ದು. ಜಂಕ್ಷನಲ್ಲಿ ಯಾವತ್ತು ಸ್ಲೋ ಹೋಗ್ಬೇಕು, ಯಾರು ಯಾವಾಗ ಹೆಂಗೆ ಅಡ್ಡು ಬರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಹಂಗಾಗಿ ಸ್ಲೋ ಬಂದಿದ್ದು. ಅದು ಹೈವೇ ಆಗಿದ್ದರೆ ನಾನು ಸ್ಲೋನೇ ಮಾಡ್ಕೊತಿರ್ಲಿಲ್ಲ ಅನ್ಕೋತೀನಿ. ಕೋಳಿ ಹಿಡ್ಕೊಂಡು ಹೋಗ್ತಾರೆ ಗೈಸ್. ಈ ಮಾತು ಸಾಕಿರೋ ಕೋಳಿನ ತಿನ್ನಕ್ಕೆ ತೊಗೊಂಡು ಹೋಗ್ತವ್ರ ತಿಳಿತಿಲ್ಲ ಗೈಸ್. ನೀವು ಕಮೆಂಟ್ ಮಾಡಿರಿ, ಸಾಕೋ ಕೋಳಿನ ತಿನ್ನಕ್ಕೆ ತೊಗೊಂಡು ಹೋಗ್ತವ್ರ ಅಂತ. ಭಾಳ ದಿವಸ ಆದ್ಮೇಲೆ ಗಾಡಿ ಎತ್ತೀನಿ. ಐ ಆಮ್ ಕಂಪ್ಲೀಟ್ಲಿ ಎಕ್ಸೈಟೆಡ್. ಫಸ್ಟ್ ಟೈಮ್ನಾಗ ಹೆಂಗೆ ಈ ಗಾಡಿ ಓಡಿಸೋದು ಮಜಾ ಬರತ್ತಿತ್ತಲ್ಲ, ಅದಕ್ಕಿಂತ ಡಬಲ್ ಮಜಾ ಬರೋದು. ಯಾಕಂದ್ರೆ ಈಗ ಈ ಗಾಡಿ ಒಳಗೆ ಲಿಮಿಟ್ ಇಲ್ಲ. ಫಸ್ಟ್ ಸರ್ವಿಸೆಲ್ಲ ಆಗೈತಲ್ಲ, ಹಾಗಾಗಿ ಕ್ವಿಕ್ ಶಿಫ್ಟರ್ ಆಟೋ ಬ್ಲಿಪ್ಪರ್ ಮಾತ್ರ ಹೆವಿ ಸ್ಮೂತ್ ಐತಿ. ನಿಮ್ಗೆ ಗೇರ್ ಶಿಫ್ಟ್ ಮಾಡಿ ಫೀಲ್ ಆಗಲ್ಲ ಗಾಯ್ಸ್. ಓಹೋ ಆಲ್ವೇಸ್ ಫಾಲೋ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ಸಿಗ್ನಲ್ಸ್. ಅದೇ ನಾನು ಎಲ್ರಿಗೂ ಹೇಳೋದು. ನನ್ನ ಮುಂದ್ಗಡೆ ಎಲ್ಲ ಫ್ಯೂಲ್ ಹಾಕ್ಸ್ಕೋಬೇಕು. ಈಗ ಹೋಗಿ ರೈಟ್ ಸೈಡಿಗೆ ಶೆಲ್ ಪೆಟ್ರೋಲ್ ಪಂಪ್ ಐತೆ, ಅಲ್ಲಿ ಉಂಟೇನಿ. Bro, 610. Normal, 610.
ಸೆಲ್ ಆ್ಯಪ್ ಇದೆ, ಹಾಂ ಸೆಲೇಶಿಯಾ ಆ್ಯಪ್ ಇದೆ. ಇಲ್ಲ ಬ್ರೋ, ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಡಿಸ್ಕೌಂಟಾ? ಡಿಸ್ಕೌಂಟ್ ಆಯಿತು. ₹10 ಇರಲಿ ಬಿಡಿ ಬೈ, ಪೇಸ್ ಇಲ್ಲ ಫೋನ್ ಆ್ಯಪು ಗೊತ್ತಿಲ್ಲ ಬ್ರೋ, ಹಾಕೇ ಬಿಡಿ ಬೈ. ಬಿಲ್ ಕೊಡಿ ಬ್ರೋ. ಏರ್ ಇದೆನಾ? ಏರ್ ಸ್ಲಿಪ್ ಬೇಕಾ? ಬೇಡ ಬ್ರೋ, ಏರ್ ಇದೆನಾ? ಥ್ಯಾಂಕ್ ಯು. ಶೆಲ್ ಆ್ಯಪ್ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ₹10 ಡಿಸ್ಕೌಂಟ್ ಸಿಗುತ್ತೆ ಗೈಸ್. ಅದು ಆ್ಯಕ್ಚುಲಿ ₹300 ಕೆಳಗಿದ್ರೆ ₹5 ಸಿಗುತ್ತೆ, ₹300 ಮೇಲೆ ₹1000 ಒಳಗಿದ್ರೆ ₹10 ಸಿಗುತ್ತೆ. ಏರು ಒಂದು ಹಾಕ್ಸ್ಕೊಳ್ಳೋಣ ಬರ್ರಿ ನನ್ನ ಕಡೆ. ನೀವು ನಂಬಲ್ಲ, ಆಲ್ಮೋಸ್ಟ್ 8-10 ವರ್ಷದ ಕನಸು ನಂದು. ಒಂದು ಗಾಡಿ ಚಲೋ ತೊಗೊಂಡು ಮೋಟೋ ಲಾಗಿಂಗ್ ಸೆಟಪ್ ಮಾಡ್ಕೊಂಡು ಮೋಟೋ ಲಾಗಿಂಗ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಹಾಕ್ಬೇಕಂತಂದು. ನನಗೂ ಗೊತ್ತಿರಲಿಲ್ಲ ಇಷ್ಟು ದಿವಸ ತೊಗೊಳಕ್ಕಂತಂದು. ಸತತವಾಗಿ ಒಂದು 8-10 ವರ್ಷ ನಾನು ಬರೀ ಕನಸು ಕಾಣ್ತಿದ್ದೆ, ನಾನು ಥಿಂಕ್ ಮಾಡ್ತಿದ್ದೆ. ನಾರ್ಮಲ್ ನಾನು ಗಾಡಿ ಸಿಕ್ಕಾಪಟ್ಟೆ ಚೇಂಜ್ ಮಾಡೀನಿ, ಅದ್ರೊಳಗೆ ಓಡಿಸೋ ಮುಂದೆ ಸುಮ್ಮನೆ ಕ್ಯಾಮ್ರಾ ಇರ್ತಿದ್ದಿಲ್ಲ, ಹೆಲ್ಮೆಟ್ ಇರ್ತಿದ್ದಿಲ್ಲ, ಮೋಟೋ ಲಾಗಿಂಗ್ ಮಾಡ್ಕೋತಾ ಹೋಗೋದು ರೋಡ್ ತುಂಬ. ಇವಾಗ ಕ್ಯಾಮ್ರಾ ಐತೆಲ್ಲ ಐತಿ, ಮೋಟೋ ಲಾಗಿಂಗ್ ಮಾಡೋಕ್ಕಾಗೋಲ್ಲಾಗೈತಿ ಟೈಮು. ಇದು ನನ್ನ ಫೇವ್ರೆಟ್ ಕಾರು ಆ್ಯಕ್ಚುಲಿ. ಲೆಜೆಂಡರಿ ಗಾಡಿ ಗೈಸ್.
ಬ್ರೋ, ಕ್ರೇಜಿ ಸೌಂಡ್ ಬರ್ತಾ ಇದೆ ಬ್ರೋ, ಹಿಂದ್ಗಡೆಯಿಂದ ರೆಕಾರ್ಡ್ ಆಗಿದೆ. ಆಹಾ, ನಂದು 135 ಇದೆ ಬ್ರೋ. ಒಳ್ಳೆ ಗಾಡಿ. ಆಗಿದ್ಯಾ ಹಾ ಬ್ರೋ, ರೆಕಾರ್ಡ್ ಆಗ್ತಿತ್ತಾ? ಮಾಡಿದ್ದೀನಿ ಬ್ರೋ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಚೆಕ್ ಮಾಡಬೇಕು.